ಇರಾನ್ನಿಂದ ಸಂಯಮ ನಿರೀಕ್ಷಿಸೋದು ಅರ್ಥಹೀನ. ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ ಗುಡುಗಿದಂತಹ ಇರಾನ್ ನಿರಂತರವಾಗಿ ಮಾರಕ ವಾಯುದಾಳಿ ನಡೀತಾ ಇದೆ. ಇಂಥ ವೇಳೆಯಲ್ಲಿ ಸಂಯಮ ನಿರೀಕ್ಷೆಯೇ ಅರ್ಥಹೀನ. ಹಾರ್ಮುಜ್ ಓಪನ್ ಮಾಡುವಂತೆ ಟ್ರಂಪ್ ಧಮಕಿಗೆ ಟಕ್ಕರ್ ಕೊಡಲಾಗಿದೆ. ಶತ್ರು ಹಡಗುಗಳ ಬಿಟ್ಟು ಉಳಿದವರಿಗೆ ಮಾತ್ರ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಮೆರಿಕ ಇಸ್ರೇಲ್ ಶಿಪ್ಗಳ ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಮತ್ತೆ ಗುಡುಗಿದಂತಹ ಇರಾನ್ ಅನುಮತಿ ಪಡೆದು ವಿದೇಶಿ ಶಿಪ್ ಹೋಗಬಹುದು. ಭದ್ರತೆ ಮತ್ತೆ ಸುರಕ್ಷತಾ ವ್ಯವಸ್ಥೆಗಳಿಗಾಗಿ ಅನುಮತಿ ಅತ್ಯಗತ್ಯವಾಗಿರುತ್ತೆ. ಹಾರ್ಮುಜ್ ಇರಾನ್ನ ಶತ್ರುಗಳಿಗೆ ಮಾತ್ರ ಮುಚ್ಚಲ್ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಇದೀಗ ಇರಾನ್ ಮತ್ತೆ ಗುಡುಕ್ತಾ ಇರುವಂಥದ್ದು. ಭದ್ರತೆ ಮತ್ತು ಸುರಕ್ಷತಾ ವ್ಯವಸ್ಥೆಗಳಿಗಾಗಿ ಅನುಮತಿ. ಹಾರ್ಮುಜ್ ಇರಾನ್ನ ಶತ್ರುಗಳಿಗೆ ಮಾತ್ರ ಮುಚ್ಚಲ್ಪಟ್ಟಿದೆ. ಇರಾನ್ನಿಂದ ಸಂಯಮ ನಿರೀಕ್ಷಿಸುವುದು ಅರ್ಥಹೀನ ಅಂತ ಹೇಳಲಾಗ್ತಾ ಇದೆ. ನಿರಂತರವಾಗಿ ಮಾರಕ ವಾಯುದಾಳಿಗಳು ನಡೀತಾನೆ ಇದೆ. ಇಂಥ ಸಂದರ್ಭದಲ್ಲಿ ಸಂಯಮವನ್ನ ನಿರೀಕ್ಷಿಸೋದು ಅರ್ಥಹೀನ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬಾರದು ಅಂತ ಹೇಳ್ತಿದ್ದಾರೆ. ಹಾರ್ಮುಜ್ ಶತ್ರು ಹಡಗುಗಳ ಬಿಟ್ಟು ಉಳಿದವರಿಗೆ ಮಾತ್ರ ಅನುಮತಿಯನ್ನ ಕೊಡ್ತಾ ಇರುವಂಥದ್ದು. ಅಮೆರಿಕ ಇಸ್ರೇಲ್ ಶಿಪ್ಗಳ ಯಾವ ಕಾರಣಕ್ಕೂ ಕೂಡ ಬಿಡ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಮತ್ತೆ ಇರಾನ್ ಗುಡುಕ್ತಾ ಇರುವಂಥದ್ದು. ಇರಾನ್ ಅನುಮತಿ ಪಡೆದು ವಿದೇಶಿ ಶಿಪ್ ಹೋಗಬಹುದು, ಅದರ್ವೈಸ್ ಯಾವುದೇ ಕಾರಣಕ್ಕೂ ಕೂಡ ಅನುಮತಿಯನ್ನ ಸೂಚಿಸ್ತಾ ಇಲ್ಲ. ಭದ್ರತೆ ಮತ್ತು ಸುರಕ್ಷತಾ ವ್ಯವಸ್ಥೆಗಳಿಗಾಗಿ ಅನುಮತಿ ಅತ್ಯಗತ್ಯ ಅಂತ ಹೇಳಲಾಗ್ತಾ ಇದೆ. ಹಾರ್ಮುಜ್ ಇರಾನ್ನ ಶತ್ರುಗಳಿಗೆ ಮಾತ್ರ ಮುಚ್ಚಲ್ಪಟ್ಟಿದೆ. ಇರಾನ್ನಿಂದ ಸಂಯಮ ನಿರೀಕ್ಷಿಸೋದಕ್ಕೆ ಸಾಧ್ಯನೇ ಇಲ್ಲ. ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟುಕೊಡೋದಿಲ್ಲ ಈ ಸಂದರ್ಭದಲ್ಲಿ. ಬಿಕಾಸ್ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದೆ. ಆ ಸರ್ವೋಚ್ಚ ನಾಯಕರನ್ನ ಕಳೆದುಕೊಂಡಂತಹ ನೋವು, ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಹಾನಿಗಳು, ಕಷ್ಟ ನಷ್ಟಗಳು, ಸೊ ಎಲ್ಲವನ್ನು ಕೂಡ ಇದೀಗ ಈ ರೀತಿಯಾಗಿ ತೀರಿಸ್ಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇರುವಂಥದ್ದು. ಈ ಹಿಂದೆನೇ ಹೇಳಿದ್ರು ಯುದ್ಧ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರು ಹೇಳಿದಾಗ ನಿಲ್ಲಿಸುವಂಥದ್ದಲ್ಲ. ನಾವು ಹೇಳಿಗಳಲ್ಲ, ನಾವು ಯಾವಾಗ ಸ್ಟಾಪ್ ಮಾಡ್ತೀವೋ ಆವಾಗಲೇ ಯುದ್ಧ ಸ್ಟಾಪ್ ಅಂತೇಳ್ಬಿಟ್ಟು ಇರಾನ್ ಈ ಹಿಂದೆನೇ ಹೇಳಿತ್ತು. ಸೊ ಅದರಂತೆಯೇ ಈಗ ನಡೆದುಕೊಳ್ತಾ ಇದೆ. ಏನೇ ಧಮಕಿ ಹಾಕಿದ್ರು ಕೂಡ, ಟ್ರಂಪ್ ಏನೇ ವಾರ್ನ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತೇಳ್ಬಿಟ್ಟು ಕಂಟಿನ್ಯೂಸ್ಲಿ ದಾಳಿಯನ್ನು ಮಾಡ್ತಾನೆ ಇದೆ. ಇದೀಗ ವಿದೇಶಿ ಹಡಗುಗಳನ್ನು ಬಿಟ್ಟು ಕಳಿಸ್ಬೇಕು ಹಾರ್ಮುಜ್ನಿಂದ ಅಂತ ಹೇಳಿದ್ರೆ ಅನುಮತಿಯನ್ನ ಪಡೆದುಕೊಂಡೇ ಹೋಗಬೇಕು. ಬಿಕಾಸ್ ಅವರ ಸುರಕ್ಷತೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಹಡಗುಗಳನ್ನ ಬಿಟ್ಟು ಕಳಿಸೋದಿಲ್ಲ ಅಂತೇಳ್ಬಿಟ್ಟು ಶತ್ರು ರಾಷ್ಟ್ರಗಳ ಹಡಗುಗಳನ್ನಂತೂ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ಸಂಯಮವನ್ನ ನಿರೀಕ್ಷೆ ಮಾಡೋದು ಅರ್ಥಹೀನ ಅಂತ ಹೇಳ್ತಾ ಇದ್ದಾರೆ.